ಅವರ ತಂದೆ ಕೂಡ ಇದ್ದಾರೆ, ಶಿವನಗೌಡರು, ಅವ್ರನ್ನೂ ಸಹ ಮಾತನಾಡಿಸ್ತೀನಿ. ಸರ್, ನಿಮಗೆ ಈ ವಿಚಾರ ಯಾವಾಗ ಗೊತ್ತಾಯಿತು? ನಮಗೆ ಗೊತ್ತಾಗಿದ್ದು ನಿನ್ನೆ ಮಾತ್ರ. ನಿನ್ನೆ ಬೆಳಿಗ್ಗೆ ಮಾತ್ರ ಪೊಲೀಸ್ನವರು ಅವರು ಬೆಂಗಳೂರಿಂದ ಫೋನ್ ಮಾಡಿದ್ದಾರೆ. ಅಪೋಲೋ ಫಾರ್ಮಸಿಲಿ ಕೇಳಿಬಿಟ್ಟು ನಮ್ಮ ನಂಬರ್ ತಗೊಂಡು ಮಾಡಿದ್ದಾರೆ. ಏನಾಗಿದೆ ಅಂತ ಅವ್ರೇನು ನಮಗೇನು ಹೇಳಲಿಲ್ಲ. ಹಿಂಗೆ ಆಯಿತು, ನೀವು ಗಂಡ ಹೆಂಡ್ತಿನಿ ಪೇರೆಂಟ್ಸ್ ಎಲ್ಲರೂ ಬೆಂಗಳೂರಿಗೆ ಕಲಾಸೆಪಾಳ್ಯ ಸ್ಟೇಷನ್ನಿಗೆ ಬರ್ರಿ ಅಂತಂದರು. ನಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು ನಾವು ಅವ್ರಿಗೆ ಹೋಗಿದ್ವಿ. ಅಲ್ಲಿ ಹೋದಾಗಲೂ ಕೂಡ ತಕ್ಷಣ ಏನು ಗೊತ್ತಾಗಲಿಲ್ಲ. ಆಮೇಲೆ ಅವರು ಯಾಕೆ ಏನು ನಾವೇನು ಅಂದ್ಕೊಂಡ್ವಿ, ಏನೋ ಒಂದು ಸಣ್ಣ ತಪ್ಪು ಮಾಡಿದಾರೇನೋ, ಅರೆಸ್ಟ್ ಮಾಡಿದಾರೇನೋ, ಏನೋ ಬೇಲ್ ಗೀಲ್ಗೆ ಕರೆದಾರೇನೋ ಅಂತ ನಾವು ಅಂದ್ಕೊಂಡಿದ್ದೀವಿ. ಏನು ತಪ್ಪ ಮಾಡಿಲ್ಲ ಅಂತ ನಮ್ಗೆ ಇದ್ದರೂ ಕೂಡ ಯಾವುದ್ರ ಇವರು ಹುಡುಗರು ಸೇರಿ ಏನಾರು ಮಾಡಿಗಿಡ್ಯಾರೇನೋ ನನ್ನ ಅನುಮಾನದಿಂದ ಹೋದ್ವಿ. ಆದರೆ ಆ ಥರ ಏನು ಅವರು ಹೇಳಲೇ ಇಲ್ಲ. ಆಮೇಲೆ ಅವನು ಯಾವುದು ದುಡ್ಡಿನ ವ್ಯವಹಾರ ಆಗಲಿ ಅದಾಗಲಿ ಯಾವುದ್ರಲ್ಲೂ ಭಾಗವಹಿಸಿಲ್ಲ, ಎಂದೂ ಭಾಗವಹಿಸಿಲ್ಲ. ಅವನಾಯ್ತು, ಅವ್ನ ಡ್ಯೂಟಿ ಆಯ್ತು, ಅದೆಲ್ಲ ಇರ್ತಿದ್ದ. ಅಲ್ಲಿ ಹೋದ ಮೇಲೆ ನಮಗೆ ಗೊತ್ತಾಗಿದ್ದು ಹಿಂಗೆ ಮರ್ಡರ್ ಆಗಿದೆ, ಕೊಲೆ ಆಗಿದೆ ಅಂತಂದು. ಆಮೇಲೆ ತಕ್ಷಣವೂ ನಮಗೆ ಬಾಡಿ ತೋರಿಸ್ಲಿಲ್ಲ, ಏನು ಕೇಳಿದ್ರೇನು ಏನು. ಆಮೇಲೆ ಸುಮಾರು 12 ಗಂಟೆ ಸುಮಾರು ಬಾಡಿ ತೋರಿಸಿದ್ರು. ಬಾಡಿ ತೋರಿಸಿದಾಗ ಮುಖ ವಿಕಾರವಾಗಿಬಿಟ್ಟಿದೆ. ಆಮೇಲೆ ಎಲ್ಲ ಶರ್ಟು ಎಲ್ಲ ತೆಗೆದು ತೋರಿಸಿದ್ರು. ಎದೆ ಎಲ್ಲ ಪುಡಿ ಪುಡಿ ಆಗಿದೆ, ತಲೆಗೆ ತೂತಾಗಿದೆ, ಮರ್ಮಾಂಗಕ್ಕೆ ಕೊಡಿದ್ದಾರೆ. ಬಾಡಿ ಅನ್ನೋದು ಅದು ಬೇರೆ. ಅಲ್ಲೆಲ್ಲ ಬಿಸಾಕಿದ್ರಿಂದ ನಾಯಿ ಪಾಯಿ ಎಲ್ಲ ಕಚ್ಚಿಬಿಟ್ಟಿದ್ದಾವೆ ಮಕ್ಕಕ್ಕೆ, ಅದು ಇದು ಎಲ್ಲ. ಹಿಂಗಾಗಿ ವಿಪರೀತ ನಮಗೆ ಏನು ದಿಕ್ಕಚ್ಚು ಹೊಸ್ದಂಗೆ ಆಗ್ಬಿಡ್ತು. ನಮ್ಮ ಮಗ ಯಾಕೆ ಹಿಂಗೆ ಮಾಡ್ದ, ನಾವು ಎಂತೂ ನಮಗೆ ಇದಾದಾರಲ್ಲ. ಅವರೇ ಪೊಲೀಸ್ನವರೇ ಸಮಾಧಾನ ಮಾಡಿ ಹಿಂಗೆಲ್ಲ ಆಗಿದೆ, ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಇದು ಮಾಡಿದ್ದಾರೆ. ಅವ್ರು ನಿಜವಾಗ್ಲೂ ಅವ್ರು ಏನು ಸ್ಟಾರ್ ನಟ ಅಂತ ಯಾರು ಒಪ್ಪಬೇಕು? ಅವ್ನ ನಟನೆ ತಗೊಂಡು ಏನು ಮಾಡಬೇಕು? ಮನುಷ್ಯತ್ವನೇ ಇಲ್ದನಿಗೆ ಅವನ ಯಾತನ ನಟನೇ ನಟ. ಅವನು ಕೊಲೆ ಆದ ಮನಸ್ಸಿನಲ್ಲಿ ಕೊಲೆಗಾರ. ಅವನು ನಿಜವಾಗಿದ್ದು ಕೊಲೆಗಾರ. ಬರೀ ದುಡ್ಡಿಗೋಸ್ಕರ ನಟನೆ ಮಾಡ್ತಾರೆ ಅಂತ ಅನಿಸುತ್ತೆ. ಅವನು ಸ್ಟಾರ್ ಆಗಲಿ ಯಾರಾಗಲಿ, ಆದರೆ ಮನುಷ್ಯತ್ವ ಇಲ್ಲದ ಮನುಷ್ಯ ಅವನು. ಏನು ಮಾಡಬೇಕು? ಅವನಿಗೆ ದಯಮಾಡಿ ಸರ್ಕಾರ ಸರಿಯಾಗಿ CBI ಎನ್ಕ್ವೈರಿನೋ ಯಾವುದೋ ಎನ್ಕ್ವೈರಿ ಮಾಡಿ ಶಿಕ್ಷೆ ಕೊಡ್ಬೇಕಂತ ನಾ ಕೇಳ್ಕೊಳೋದು. ನಮ್ಮದು ಬಡ ಕುಟುಂಬ, ನಾವು ಮಧ್ಯ ಸಮಾಜ, ರಿಟೈರ್ಡ್ ಆಗಿದ್ವಿ. ಆರೋಗ್ಯ ಸರಿಯಿಲ್ಲ, ಶುಗರು, ಆರೋಗ್ಯ ಸರಿಯಿಲ್ಲ, ಹೆಂಡ್ತಿಗೆ ಅವ್ರಿಗೂ ಸರಿಯಿಲ್ಲ. ಅಂಥದ್ರಲ್ಲಿ ಇದ್ದ ಮಗನ ನಾವು ಕಳ್ಕೊಂಡಿದ್ದೀವಿ. ಮಗನೇ ಅವನು ನಮಗೆ ಜೀವನನ ಆಧಾರ. ನನಗೆ 75 ವರ್ಷ. ಸೊಸೆ 1 ವರ್ಷ ಆಯ್ತು ಮದುವೆ ಮಾಡಿ ಇದ್ರ. ಆಕಿನೂ ಪ್ರೆಗ್ನೆಂಟ್ ಇದ್ದಾಳೆ. ಆಕೆ ಜೀವನ ಹೇಗೆ ಅನ್ನೋದು ನಮಗೆ ಅದೇ ಚಿಂತೆ ಆಗಿದೆ. ಅವನು ಓದ, ಆದರೆ ನಮಗೆ ಅವಳಿಗೆ ಭವಿಷ್ಯ ಹೇಗೆ? ಸಣ್ಣಳು 26-27 ವರ್ಷ ಪ್ರೆಗ್ನೆಂಟು, ಹೆಂಗೆ ಮಾಡಬೇಕು? ಮನೆಗೆ ಆಧಾರ ಸ್ತಂಭ ಆಗಿದ್ರು ರೇಣುಕಾಸ್ವಾಮಿ. ಈಗ ಸೊಸೆ ಮತ್ತು ಮಗನ ವಿಚಾರದಲ್ಲಿ ಹಲವಾರು ಕನಸು ಕಂಡಿದ್ರಿ. ಈ ಕೃತ್ಯ ಆಗಿದೆ, ಏನಾಗಬೇಕಂತೀರ? ಏನು ಮಾಡಬೇಕು? ಯಾರು ಕೊಡ್ಬೇಕು? ಏನು ಮಾಡಬೇಕು? ಅವರೇ ಸರ್ಕಾರ ನಿರ್ಧಾರ ಮಾಡಬೇಕು. ಇದಕ್ಕೆಲ್ಲ ಏನು ಮಾಡ್ಬೇಕಂತ ಅವ್ರ ಸರ್ಕಾರ ಅಥವಾ ಸರಿಯಾದ ಇದು ಮಾಡಿ ಅವ್ರು ನಿರ್ಧಾರ ಮಾಡಬೇಕು. ನಮಗಂತೂ ರಿಟೈರ್ಡ್ ಜೀವನ, ಅವಳ ಜೀವನಕ್ಕೆ ಒಂದು ದಾರಿ ಮಾಡಿದ್ರೆ ಭಾಳ ಸ್ವಲ್ಪ ಪುಣ್ಯ ಬರ್ತೈತೆ ಅವ್ರಿಗೆ. ಅವ್ರು ಸರಿಯಾದ ಶಿಕ್ಷೆ ಆದರೆ ನನ್ನ ಮಗನಿಗೆ ಆತ್ಮಸಾಕ್ಷಿ ಶಾಂತಿ ಸಿಗುತ್ತೆ ಅಷ್ಟೇ. ಹೋಗಿದ್ದಾನೆ, ಏನು ಮಾಡಿ ನಾನು ಅವಳ ಜೀವನ ಭವಿಷ್ಯ. ಇದಿಷ್ಟು ಏನು ರೇಣುಕಾಸ್ವಾಮಿ ಅವರ ತಂದೆಯವರ ಮಾತು.